ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ದಿನ ನಾನು ದೋಸೆ ಹಿಟ್ಟಿನಲ್ಲಿ ಉತ್ತಪ್ಪ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಣ್ಣಗೆ ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಒಂದು ಹಸಿಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಫ್ರೈ ಮಾಡಿಕೊಂಡು ನಂತರ ದೋಸೆ ಹಿಟ್ಟಿಗೆ ಹಾಕ್ಕೋಬೇಕು. ದೋಸೆ ಹಿಟ್ಟು ಒಂದು 4 ಕಪ್ ಇದೆ, ಚಿಕ್ಕ ಕಪ್ಪಿಂದ ಅದರಲ್ಲೆಲ್ಲ ಕಲಿಸ್ಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಗೆ ಹೆಚ್ಚಿ ಹಾಕಬೇಕು. ಉಪ್ಪು ಕೂಡ ಹಾಕ್ಕೋಬೇಕು, ಸ್ವಲ್ಪ ರುಚಿಗೆ ತಕ್ಕಷ್ಟು. ನೋಡಿ, ಈಗ ಎಲ್ಲ ಚೆನ್ನಾಗಿ ಕಲಿಸ್ಬೇಕು. ನೋಡಿ, ಕಲಿಸಿದ್ದೀನಿ ಎಲ್ಲ ಮಿಕ್ಸ್ ಆಗೋ ಹಾಗೆ. ಈರುಳ್ಳಿ ಟೊಮೆಟೊ ಸ್ವಲ್ಪ ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಸಿ ಹಸಿ ಇರಲ್ಲ. ಈಗ ನೋಡಿ, ಉತ್ತಪ್ಪ ಹಾಕ್ತಾಯಿದ್ದೀನಿ. ಮೊದಲೊಂದು ಚಿಕ್ಕದು ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಉತ್ತಪ್ಪ. ದೋಸೆ ಹಿಟ್ಟು ಉಳಿದಿರುತ್ತಲ್ಲ, ಮರುದಿವಸ ಇದನ್ನು ಮಾಡ್ಕೋಬೋದು, ಉತ್ತಪ್ಪ ಮಾಡ್ಕೋಬೋದು. ನೋಡಿ, ಚೆನ್ನಾಗಿ ಸುಟ್ಟ ಮೇಲೆ ಹೇಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಕ್ಕೆ ಹೊರಗಡೆ ಚಟ್ನಿ ಇರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಮೇಲೆ ತುಪ್ಪ ಹಾಕ್ಕೋಬೇಕು, ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಇನ್ನೊಂದು ದೋಸೆ ಹಾಕಿದ್ದೀನಿ ನಾನು, ಇನ್ನೊಂದು ಉತ್ತಪ್ಪ. ಸುಡ್ತಾ ಇದೆ. ನೋಡಿ, ತಿರುಗಿಸಿ ಹಾಕಿದ್ದೀನಿ, ಚೆನ್ನಾಗಾಗಿದೆ. ಹಿಂದಿನ ದಿನ ದೋಸೆ ಮಾಡಿರ್ತೀವಲ್ಲ, ಸ್ವಲ್ಪ ಉಳಿದಿರುತ್ತೆ, ಅದನ್ನೇ ಮತ್ತೆ ದೋಸೆ ಮಾಡೋಕ್ಕೆ ಬೇಜಾರು. ಅದಕ್ಕೆ ಈ ಥರ ಮಾಡಿಕೊಂಡು ಉತ್ತಪ್ಪ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹುರ್ಗಡ್ಲೆ ಚಟ್ನಿ ಹಾಕ್ತಾಯಿದ್ದೀನಿ ಮೇಲೆ. ನೋಡಿ, ತುಂಬ ಚೆನ್ನಾಗಾಗಿದೆ. ಈಗ ಇನ್ನೊಂದು ದೋಸೆ ಹಾಕ್ತಾಯಿದ್ದೀನಿ, ಚಿಕ್ಕದು. ನೋಡಿ, ತಿರುಗಿಸಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಸುಟ್ಟಿದೆ. ಈಗ ತುಂಬ ಚೆನ್ನಾಗಿರುತ್ತೆ ಇದು ಉತ್ತಪ್ಪ. ಮಾಡಿ ನೋಡಿ ನೀವು. ನನ್ನ ಚಾನಲ್ನ ಹಾಕಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.